ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಪ್ರಾರಂಭ ಅಧ್ಯಕ್ಷ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಈಗ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ನಿಮ್ಗೆ ಅವಕಾಶ ಕೊಟ್ಟಿದ್ದೇನೆ. ಸೆಕ್ರೆಟರಿ ಗೈಡ್ ಮಾಡ್ರಿ ಅವರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅನ್ಯಾಯ ಅನ್ಯಾಯ ಅಲ್ಲ ನಿಮಗೆ ನೀವು ಅವರು ಸರಿ ನಿಮಗೆ ರೂಲ್ಸ್ ಇದೆಯಾ? ನಿಮಗೆ ಯಾವ್ದಾದ್ರು ರೂಲ್ಸ್ ಇದೆಯಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನೀವು ಯಾವ ರೂಲ್ಸ್ ಪ್ರಕಾರ ಮಾಡ್ತಾ ಇದ್ದೀರಾ? ನಿಮಗೆ ಸರಿಯಾದ ಔಷಧಿ ಅವ್ರು ಕೊಟ್ಟಿದ್ದಾರೆ. ಅನ್ಯಾಯ ಮಾಡಿದ್ದು ಮಾರಾಯ. ನೀವು ಆಡೋ ಆಟಕ್ಕೆ ಅವರು ಸರಿಯಾಗಿ ಬಂದು ಕೊಟ್ಟಿದ್ದಾರೆ. ಮಾಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಹೌಸ್ ಆರ್ಡರ್ ಇದ್ದಾಗ ಎಲ್ಲರೂ ಭಾಗವಹಿಸಬೇಕು. ಹೌಸ್ ಆರ್ಡರ್ ಇಲ್ಲ. 172 ತಾಲೂಕಲ್ಲಿ ಬರ ಇದೆ. ದಯಮಾಡಿ ಎಲ್ಲ ಇದನ್ನ ಬಗ್ಗೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಅವರಿಗೆ ಚರ್ಚೆ ಈಗ ಅವರ ಎಲ್ಲರೂ ಅದನ್ನ ಮಾಡಕ್ ನೀವು ಅವ್ರು ಇಟ್ಕೊಂಡು ರೂಲ್ಸ್ ಇಲ್ಲ ಚರ್ಚೆ ಮಾಡೋಣ ಅಂತೀರಾ? ಏನ್ ಮಾಡಕ್ ಸಾಧ್ಯ? ನೀವು ಮಾಡಂಗಿಲ್ಲ ಅಂದ್ರೆ ಈ ಕಡೆ ಅವಕಾಶ ಕೊಡ್ತೀವಿ. ಎಲ್ಲಿದೆ ತೋರಿಸಿ, ಎಲ್ಲಿದೆ ರೂಲ್ಸ್ ಬುಕ್ಕಲ್ಲಿ? ಅದಕ್ಕೆ ನೀವು ನಡೆಸಿ. ಅದ ಹೆಂಗ್ ನಡೆಸಿ ನೋಡೋಣ. ರೂಲ್ ಇವರ ದುರ್ದಾವರ್ತನೆ ಯಾವ ರೂಲ್ ಬುಕ್ಕಲ್ಲಿ ಇದೆ? ಇವರು ಇವತ್ತು ರಾಜಕೀಯ ಲಾಭಕ್ಕೆ ಸದನವನ್ನ ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಯಾವ ರೂಲ್ ಬುಕ್ ಅಲ್ಲಿದೆ? ತೋರಿಸಿ ಸ್ವಲ್ಪ. ರೂಲ್ ಬುಕ್ ಕೇಳ್ತಾ ಇದ್ದಾರಲ್ಲ ನೀವು. ಒಂದು ರಾಜ್ಯಕ್ಕೆ ಮೋಸ ಮಾಡ್ತಾ ಇರೋರು ನೀವು. ಒಬ್ಬ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ದರೋಡೆ ನೀವು. ಯೋಗ್ಯತೆ ಇಲ್ಲ. ಬರಗಾಲ ಘೋಷಣೆ ಮಾಡಕ್ಕೆ ಯೋಗ್ಯತೆ ಇಲ್ಲ. ಬರಗಾಲದ ಮೇಲೆ ಚರ್ಚೆ ಮಾಡಬೇಕಂತೆ. ಬರಗಾಲ ಘೋಷಣೆ ಮಾಡಿ ಬೆಂಕಿ ಇಟ್ಟಿದ್ರು ಗೊತ್ತಾಗಿದೆ. ಬರಗಾಲ ಚರ್ಚೆ ಮಾಡೋದಕ್ಕೆ ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಚರ್ಚೆ ಮಾಡ್ತೀರಾ? ಅವ್ರಿಗೆ ಘೋಷಣೆ ಮಾಡೋ ಯೋಗ್ಯತೆ ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬರಗಾಲ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಮಂತ್ರಿಗಳೆಲ್ಲ ಬರಗಾಲದ ಹಣ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಗಂಭೀರ ಘೋಷಣೆ ಮಾಡಿ. ಬರಗಾಲ ಅಂತ ಯೋಗ್ಯತೆ ಇಲ್ಲ. ರಾಜಕೀಯ ಮೇಲಾಟಕ್ಕೆ ಸೀಮಿತವಾಗಿದ್ದಾರೆ. ಅಧ್ಯಕ್ಷರೇ ಮಾಡೋ ಮಾಡಕ್ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಬರಗಾಲ ಅವರ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡ್ರಿ. ಘೋಷಣೆ ಮಾಡಿ ಬರಗಾಲ ಅಂತ ಘೋಷಣೆ ಮಾಡಿ. ಬರಗಾಲ ಅಂತ ಬರಗಾಲ ಘೋಷಣೆ ಮಾಡಿ. ಬರಗಾಲ ಘೋಷಣೆ ಮಾಡಿ. ಬರಗಾಲ ಅಂತ ಊರಿಗೆಲ್ಲ ನಿಮ್ಗೆ ಸಂಬಂಧ ಇವರು ಚರ್ಚೆ ಮಾಡೋಣ. ಬರಗಾಲ ಅಂತ ಘೋಷಣೆ ಮಾಡಕ್ಕೆ
ಇವತ್ತು ಜನಗಳಿಗೆ ದ್ರೋಹ ಬಾಲೂರೇ. ಒಂದು ಪ್ರತಿಪಕ್ಷವಾಗಿ ಮಾಡಬೇಕಾದಂತ ಕನಿಷ್ಠ ಅಲ್ಲ, ಅವರು ಅರಿವು ಇಲ್ಲ ಇವರಿಗೆ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಬಂದು ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೀಗ ಅವ್ರು ಚರ್ಚೆ ಮಾಡಕ್ ಆಸ್ಪತ್ರೆ ಕೊಟ್ರೆ ನೀವೇ ಅವ್ರಿಗೆ ಹೋಗಿ ಯಾರು ಕೇಳಿದ್ರು? ಅವ್ರೇ ಕೇಳ್ಯಾರ. ಇಲ್ಲ ಕೇಳಿ, ಇಲ್ಲೇ ಅದು ಮತ್ತೇನು ವಿಚಾರ ಮಾಡಿದ್ದಾರೆ. ಅದು ಇಲ್ಲ ಇಲ್ಲ ಪ್ರಸಾದ ವಿಡ್ರಾ ಮಾಡಿದ್ದಾರೆ. ಕೊಟ್ಟಿದ್ದಾರೆ. ಬೆಳಗ್ಗೆನೆ ವಿಡ್ರಾ ಮಾಡಿಲ್ಲ. ನನಗೆ ಕಲಿ ನಾವು ಎದ್ದು ನಿಂತ್ಕೊಂಡು ಕೇಳ್ಬೇಕು. ನಾನು ನಿಲುವಳಿ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ನಾವು ಕೇಳ್ಬೇಕು. ಕೇಳ್ಕೊಳ್ಳಿ. ಕನ್ವರ್ಟ್ ಮಾಡ್ಬೇಕು. ಅಧಿಕಾರ ಇಲ್ಲ, ನಿಮ್ಗೆ ಅಧಿಕಾರ ಇಲ್ಲ. ಇಲ್ಲ, ತೆಗೆದುಕೊಳ್ಳಿ. ಯಾವ ಬುಕ್ಕಲ್ಲಿದೆ ತೆಗಿ. ಅಧ್ಯಕ್ಷರೇ, ನಾವು ರೂಲ್ ನಡೆದೇ ಇಲ್ಲ. ಗೊತ್ತಿಲ್ಲ ಅಂದ್ರೆ ಬಿಡಿ. ರೂಲ್ ಇಲ್ಲ ನೋಡಿ ಅಧ್ಯಕ್ಷರೇ, ನಮ್ಗೆ ಬರಗಾಲ ಅಂತ ಘೋಷಣೆ ಮಾಡ್ಲಿ. ಅವ್ರಿಗೆ ಬರಗಾಲ ಅಂತ ತಾಕತ್ತಿದ್ರೆ ಘೋಷಣೆ ಮಾಡ್ಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ಲಿ. ಹಣ ಇಲ್ಲ ಅವ್ರ ಹತ್ರ, 10 ಪೈಸಾ ಇಲ್ಲ. ಆ ಬಾಲಣ್ಣನ ಖಾತೆ ಕೊಟ್ಟವ್ರೆ, ಆ ಬಾಲಣ್ಣನ ಖಾತೆ ಪೈಸಾ ಇಲ್ಲ. ಅದನ್ನ ನೋಡು, ನ್ಯಾಯ ಪೈಸಾ ಇಲ್ಲ ಬಾಲಣ್ಣನ ಖಾತೆಯಲ್ಲಿ. ಸುಮ್ನೆ ಮಾತಾಡು, ಬರೋಂತ ಘೋಷಣೆ ಮಾಡು, ಮಾತಾಡ್ತೀರಿ ನಾವು. ಹೌದು, ನೀವ್ ಯಾವ ಸೀಮೆ ನನ್ನ ಮನೆ ಮಂತ್ರಿ ಆಗಿಲ್ಲ, ನಿನ್ಗಿಂತ ಮುಂಚೆ ನಾನು ಮಂತ್ರಿ ಆಗಿದ್ದೀನಿ. ಒಬ್ಬ ಮಾಜಿ ರೆವಿನ್ಯೂ ಹೌದು, ನೀನ್ ನನ್ನ ಮನೆ ಆಗಿಲ್ಲ. ತಪ್ಪು. ಎಲ್ಲ 3 ಪಾರ್ಟಿ ಆಯ್ತು, 3 ಪಾರ್ಟಿ ಆಯ್ತಲ್ಲ. JDS ಎಲ್ಲ ಆಯ್ತಲ್ಲ ನಿಮ್ದು. ಮಾತಾಡಕ್ ಗೊತ್ತಿದ್ಯಾ? ಅವರದ್ದು ಮಾಜಿ ರೆವಿನ್ಯೂ ಮಿನಿಸ್ಟ್ರು, ಅವ್ರಿಗೆ ಚರ್ಚೆ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ನಿಮಗೆ ಚರ್ಚೆ ಬೇಕಾಗಿಲ್ಲ, ನಿಮಗೆ ಬರಗಾಲ ಬೇಕಾಗಿಲ್ಲ, ನೀವು ರಾಜಕೀಯ ಮಾಡಿ ಬೇಕಾಗಿಲ್ಲ. ರೂಲ್ ಹೇಳ್ಬೇಕು ಅವರಿಗೆ. ನೀವು ರೂಲ್ ಫಾಲೋ ಮಾಡಿದ್ರ ಚರ್ಚೆ ಮಾಡಿ ಸಂಸದ ಬಂದದನ್ನ ಹೇಳ್ತೀವಿ. ಚರ್ಚೆ ಮಾಡಿ ಅಧ್ಯಕ್ಷರೇ, ಇವರೆಲ್ಲ ದೇವ್ರ ಹುಂಡಿಯಿಂದ ಬಂದವರು, ಇವ್ರ ಹತ್ರ ಕಲಿಬೇಕಾಗಿದೆ ನಾವು. ಇವ್ರಿಗೆ ಏನಾದ್ರು ನೈತಿಕತೆ ಇದೆಯಾ ಅಧ್ಯಕ್ಷರ? ಮಾತಾಡಕ್ಕೆ ಬರೋದ್ ಬಗ್ಗೆ ಮಾತಾಡಕ್ ಸರಿ ಇಲ್ಲ, ಹೋಗಿದ್ದೆ ಅಲ್ಲ. ಉತ್ತರ ಕೊಡಕ್ ರೆಡಿ ಇದೀವಿ, ತಗೊಳ್ಳಿ ಅಂದ್ರೆ ಪ್ರಶ್ನೆ ಕೇಳಕ್ಕೂ ರೆಡಿ ಇಲ್ಲ. ನೀವು ಹೇಳಿ, ಏನ್ ಮಾಡ್ಬೇಕು ನೀವು? ಕೇಳಿ ಸ್ವಾಮಿ, ಉತ್ತರ ಕೊಡಕ್ ರೆಡಿ ಇದೆ ಸರ್ಕಾರ, ಉತ್ತರ ಕೊಡಕ್ಕೆ ರೆಡಿ ಇದೆ ಸರ್ಕಾರ. ಯಾಕೆ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ? ದೇವ್ರ ಹುಂಡಿಯಿಂದ ಕಳ್ತನ ಮಾಡಿ ಚರ್ಚೆ ಬನ್ನಿ. ರಾಮ ಮಂದಿರದಲ್ಲಿ ಕಳ್ತನ ಅಮಿತ್ ಶಾ ರಾಹುಲ್ ಗಾಂಧಿ ಬರಲಾಯ್ತು. ಎಲ್ಲೋಯ್ತಪ್ಪ, ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಎಲ್ಲೋಯ್ತಪ್ಪ, ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಈಗ ಮಾಡಿದ್ದು ಹೇಳ್ರಿ, ಮಾತಾಡಿ. ಸ್ಥಾಪನೆ ಮಾಡಿದ್ದು ಮಾನ್ಯ ಅಧ್ಯಕ್ಷರೇ, ಬರೋದ್ ಬಗ್ಗೆ ಚರ್ಚೆ ಕೊಡಿ. ಮೋದಿ